ಹೇ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತಿನ ರೆಸಿಪಿ ಏನಂತ ಅಂದರೆ ನಾನು ಹೇಳೋದಿಲ್ಲ, ನೀವೇ ನೋಡಿ. ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಏನಂತ ಅಂದರೆ ನೆನೆಸಿಟ್ಟಿರೋವಂತಹ ಕಡಲೆಬೇಳೆ, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಎಲೆಕೋಸು ನೀರಲ್ಲಿ ನೆನೆಸಿಟ್ಟಿರಿ. ಹಾಗೆ ಇದಕ್ಕೆ ಬೇಕಾಗಿರೋವಂಥದ್ದು ಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆ ತುರಿದಿಟ್ಕೊಂಡಿರೋಂಥ ಕಾಯಿ ತುರಿ. ಅದಕ್ಕೆ ಬೇಕಾಗಿರುವಂತಹ ಮಸಾಲ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಹಾಗೆ ಅರಿಶಿನ. ಇದಿಷ್ಟನ್ನು ರೆಡಿ ಮಾಡ್ಕೊಂಡಿರಿ. ಅದನ್ನು ಹೇಗೆ ಮಾಡೋದು ಅಂತಂದರೆ, ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೋಬೇಕು ಸ್ವಲ್ಪ. ಹಾಕಿ ಆದಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೋಬೇಕು. ಆ ಸಾಸಿವೆ ಜೀರಿಗೆ ಹಾಕಿ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ರೆಸಿಪಿ ಬಂದುಬಿಟ್ಟು ಎಲೆಕೋಸು ಪಲ್ಯ ಅಂತ. ಸೊ ಅದು ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಅಂತಹ ಮೆಣಸಿನ್ಕಾಯಿ ಹಾಕ್ಕೊಂಬಿಟ್ಟು, ಹಾಗೆ ಈರುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಈರುಳ್ಳಿ ಸ್ಮೆಲ್ ಹೋಗೋ ತನಕ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಫ್ರೈ ಮಾಡ್ಕೊಂಡಾದ್ಮೇಲೆ ನೆನೆಸಿಟ್ಕೊಂಡಿರೋ ಅಂತಹ ಕಡಲೆಬೇಳೆನ ಹಾಕಿ ಸ್ವಲ್ಪ ಒಂದು 5 ಮಿನಿಟ್ಸ್ ಅದನ್ನ ಫ್ರೈ ಮಾಡ್ಕೋಬೇಕು. ಈ ಕಡಲೆಬೇಳೆನ ನೀವು ಒಂದು 2 ಅವರ್ಸ್ ಅಥವಾ ಒಂದು 5 ಅವರ್ಸ್ ನೆನೆಸಿಟ್ಕೊಂಡಿರಬೇಕು. ಇದಾದಮೇಲೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಎಲೆಕೋಸನ್ನು ಕೂಡ ನೀರಿಂದ ಸೋಸಿಬಿಟ್ಟು ಅದನ್ನು ಹಾಕಬೇಕು. ಅದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಕೈಯಾಡಿಸಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಳಿ. ಮನೇಲಿ ತರಕಾರಿ ಏನೂ ಇಲ್ಲ ಅಂದಾಗ ಈ ಎಲೆಕೋಸಿಂದ ನೀವು ಇದನ್ನು ಟೇಸ್ಟಿಯಾಗಿ ಆ್ಯಂಡ್ ಸ್ಪೈಸಿಯಾಗಿ ಮಾಡಿಕೊಂಡು ಚಪಾತಿ, ರೊಟ್ಟಿ ಹಾಗೆ ರೈಸ್ ಜೊತೆ ನೀವು ತಿನ್ಬೋದು. ಅದಾದಮೇಲೆ ಸ್ವಲ್ಪ ತುರಿದಿಟ್ಕೊಂಡಿರೋ ಕಾಯಿ ತುರಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಒಂದು ಕುದಿ ಬಂದಾದಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಅದನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಬೇಯೋದಕ್ಕೆ ಬಿಡಬೇಕು ಲೋ ಫ್ಲೇಮಲ್ಲಿ. ಅದಾದಮೇಲೆ ನೀವು ಇದನ್ನು ರೊಟ್ಟಿ ಜೊತೆ, ಚಪಾತಿ ಜೊತೆ, ರೈಸ್ ಜೊತೆ ಯೂಸ್ ಮಾಡ್ಕೊಂಡು ತಿನ್ಬೋದು. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.